ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದೇಹವು ಒಂದು ಯಂತ್ರದ ಭಾಗಗಳು ಮತ್ತು ಸಣ್ಣ ತಿರುಪುಮೊಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಮೂಲಕ ನಾವು ಅದನ್ನು ಹೆಚ್ಚು ಸಮಯದವರೆಗೆ ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಅದೇ ರೀತಿಯಲ್ಲಿ ದೇಹವನ್ನು ಸದೃಢವಾಗಿ, ಸುಂದರವಾಗಿ ಮತ್ತು ಆರೋಗ್ಯಕರವಾಗಿರಿಸಲು ನಾವು ವಿವಿಧ ರೀತಿಯ ಆರೈಕೆಯನ್ನು ಮಾಡುವುದು ಅವಶ್ಯಕ. ದೇಹದ ಭಾಗಗಳು, ಅವುಗಳ ಸಂಯೋಜನೆ ಮತ್ತು ಕಾರ್ಯನಿರ್ವಹಣೆಯ ಸಂಪೂರ್ಣ ಜ್ಞಾನವನ್ನು ಹೊಂದುವುದು ಅತ್ಯವಶ್ಯಕ. ಯಂತ್ರದ ಚಿಕ್ಕ ಸ್ಕ್ರೂನಲ್ಲಿ ದೋಷವಿದ್ದಲ್ಲಿ ಇಡೀ ಯಂತ್ರವೇ ಒಡೆದು ಹೋಗುತ್ತದೆ. ಅದೇ ರೀತಿ ನಿರ್ದಿಷ್ಟ ಅಂಗಾಂಗದಲ್ಲಿ ದೋಷವಿದ್ದರೆ ಅದು ಇಡೀ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಯಂತ್ರದ ಮುಚ್ಚಳ ಅಥವಾ ಶೆಲ್ ಇರುವಂತೆಯೇ ದೇಹವೂ ಸಹ ಒಂದು ಹೊದಿಕೆಯನ್ನು ಹೊಂದಿರುತ್ತದೆ. ಅದನ್ನು ಚರ್ಮ ಎಂದು ಕರೆಯಲಾಗುತ್ತದೆ. ಇದು ದೇಹವನ್ನು ಸುರಕ್ಷಿತವಾಗಿರಿಸುತ್ತದೆ. ದೇಹದ ಈ ಚರ್ಮವನ್ನು ತೆಗೆದುಹಾಕಿದರೆ ದೇಹದ ವಿವಿಧ ಭಾಗಗಳು, ಮೂಳೆಗಳು, ಕೊಬ್ಬು ಮತ್ತು ರಕ್ತದ ಕೆಂಪು ಬಣ್ಣದಲ್ಲಿ ನೆನೆಸಿದ ಮಾಂಸದ ತುಂಡುಗಳು ಎಷ್ಟು ಭಯಾನಕವಾಗಿ ಕಾಣುತ್ತದೆ ಅಲ್ಲವೇ? ವಿವಿಧ ರೋಗಾಣುಗಳು ಮತ್ತು ಪ್ರಾಣಿಗಳಿಂದ ರಕ್ಷಿಸಲು ಕಷ್ಟವಾಗುತ್ತದೆ. ಅಷ್ಟೇ ಅಲ್ಲ, ಈ ಚರ್ಮವು ದೇಹದ ಇತರ ಭಾಗಗಳನ್ನು ಧೂಳು ಮತ್ತು ಸೂರ್ಯನ ಬೆಳಕಿನಿಂದ ರಕ್ಷಿಸುತ್ತದೆ. ಚರ್ಮದ ಮೂಲಕ ಒಬ್ಬರು ಶೀತ, ಶಾಖ, ಗಾಯ, ಒರಟುತನ ಅಥವಾ ವಸ್ತುವಿನ ಮೃದುತ್ವವನ್ನು ಗ್ರಹಿಸುತ್ತಾರೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದು ಸಹ ಈ ಚರ್ಮದ ಕೆಲಸವಾಗಿದೆ. ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ಒಂದು ಚದರ ಇಂಚಿನ ಚರ್ಮವು ಸರಿಸುಮಾರು 12 ಅಡಿ ಉದ್ದದ ರಕ್ತನಾಳಗಳನ್ನು ಹೊಂದಿರುತ್ತದೆ. ಇದು ಅನುಮತಿಸಿದಾಗ ಹಿಗ್ಗಿಸುತ್ತದೆ. ದೇಹದ ಶಾಖವನ್ನು ತಪ್ಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಶೀತ ಹೆಚ್ಚಾದಂತೆ ಈ ರಕ್ತನಾಳಗಳು ಕುಗ್ಗುತ್ತವೆ. ಇದರಿಂದಾಗಿ ಆಂತರಿಕ ಶಾಖವು ಚರ್ಮದ ಮೂಲಕ ಹೊರಬರಲು ಸಾಧ್ಯವಾಗುವುದಿಲ್ಲ. ದೇಹವನ್ನು ಸ್ವಚ್ಛಗೊಳಿಸುವ ಕೆಲಸವು ತ್ವಚೆಯಿಂದಲೇ ಆಗುತ್ತದೆ. ಚರ್ಮದ ಮೇಲ್ಮೈಯಲ್ಲಿ ಸುಮಾರು 2 ಲಕ್ಷ ಬೆವರು ಗ್ರಂಥಿಗಳಿದ್ದು ದೇಹದ ಇತರ ಭಾಗಗಳಿಗಿಂತ ಅಂಗೈ ಮತ್ತು ಪಾದಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಇದರಿಂದಾಗಿ ಅನೇಕ ಹಾನಿಕಾರಕ ವಸ್ತುಗಳು ಬೆವರಿನ ರೂಪದಲ್ಲಿ ದೇಹದಿಂದ ಹೊರಬರುತ್ತಲೇ ಇರುತ್ತವೆ. ಬೆವರು ಯಾವಾಗಲೂ ಉತ್ಪತ್ತಿಯಾಗುತ್ತದೆ, ಆದರೆ ಗೋಚರಿಸುವುದಿಲ್ಲ. ಇದು ಬಿಸಿ ವಾತಾವರಣದಲ್ಲಿ ಹೆಚ್ಚಾಗುತ್ತದೆ ಮತ್ತು ಕಠಿಣ ಕೆಲಸ ಮಾಡುವಾಗ ಮತ್ತು ಬೆವರಿನ ಹನಿಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಮೇಲಿನಿಂದ ನೋಡಿದಾಗ ಚರ್ಮವು ನಯವಾದ ಅಥವಾ ಮೃದುವಾಗಿ ಕಾಣುತ್ತದೆ, ಆದರೆ ಅದರೊಳಗೆ ಅನೇಕ ಪಟ್ಟಿಗಳಿವೆ. ಇದು ಬೆರಳುಗಳ ತುದಿಗಳಲ್ಲಿ ವಲಯಗಳನ್ನು ರೂಪಿಸುತ್ತದೆ. ಇದು ಬೆರಳಚ್ಚುಗಳನ್ನು ರೂಪಿಸುತ್ತದೆ. ಪಾದದ ಅಡಿಭಾಗದ ಚರ್ಮದಲ್ಲಿಯೂ ಇದೇ ರೀತಿ ಪಟ್ಟಿಗಳು ಇರುತ್ತವೆ, ಅಂದರೆ ಮಡಿಕೆಗಳು ಇರುತ್ತವೆ. ಯಾವುದೇ ಇಬ್ಬರು ವ್ಯಕ್ತಿಗಳ ಬೆರಳಚ್ಚು ಒಂದೇ ಆಗಿರುವ ಸಾಧ್ಯತೆ ತೀರಾ ಕಡಿಮೆ ಇರುವುದರಿಂದ ಈ ಬೆರಳಚ್ಚುಗಳ ಮೂಲಕವೇ ಪೊಲೀಸರು ಅಪರಾಧಿಗಳನ್ನು ಪತ್ತೆ ಹಚ್ಚುತ್ತಾರೆ. ನಮ್ಮ ದೇಶದ ಅನಕ್ಷರಸ್ಥರು ಕಾನೂನು ಪ್ರಕ್ರಿಯೆಗಳಲ್ಲಿ ಸಹಿಯ ಬದಲು ಹೆಬ್ಬೆರಳಿನ ಗುರುತನ್ನು ಹಾಕುತ್ತಾರೆ. ವಿದೇಶದ ಆಸ್ಪತ್ರೆಗಳಲ್ಲಿ ಮಕ್ಕಳನ್ನು ಅವರ ಕಾಲ್ಬೆರಳುಗಳ ಗುರುತುಗಳಿಂದ ಗುರುತಿಸಲಾಗುತ್ತದೆ. 24 ಶತಕೋಟಿ ಜನರ ಬೆರಳಚ್ಚು ಸಂಗ್ರಹಿಸಿದರೆ 2 ಬೆರಳಚ್ಚು ಮಾತ್ರ ಪರಸ್ಪರ ಹೋಲುತ್ತವೆ ಎಂದು ಅಂದಾಜಿಸಲಾಗಿದೆ. ಚರ್ಮವು 3 ಪದರಗಳನ್ನು ಹೊಂದಿರುತ್ತದೆ: ಮೇಲಿನ ಚರ್ಮ, ಒಳ ಚರ್ಮ ಮತ್ತು ಮೂಳೆಯ ಮೇಲಿನ ಅಂಗಾಂಶ ಎಂದು. ಚರ್ಮದ ಕೆಳಭಾಗದ 3ನೇ ಪದರವು ಕೊಬ್ಬಿನ ಕಣಗಳು, ರಕ್ತನಾಳಗಳು ಮತ್ತು ನರಗಳನ್ನು ಹೊಂದಿರುತ್ತದೆ. ಈ ಪದರದ ಮೂಲಕ ಚರ್ಮವು ಮೂಳೆಗಳು ಮತ್ತು ಸ್ನಾಯುಗಳಿಗೆ ಅಂಟಿಕೊಂಡಿರುತ್ತದೆ. ವಯಸ್ಸು ಹೆಚ್ಚಾದಂತೆ ಈ ಕೊಬ್ಬಿನ ಕಣಗಳು ಒಣಗಲು ಪ್ರಾರಂಭಿಸುತ್ತವೆ. ಇದು ವೃದ್ಧಾಪ್ಯದೊಂದಿಗೆ ದೇಹದಲ್ಲಿ ಸುಕ್ಕುಗಳನ್ನು ಉಂಟು ಮಾಡುತ್ತದೆ. ದೇಹದಲ್ಲಿ ಅಧಿಕ ಕೊಬ್ಬು ಅಥವಾ ಮಾಂಸದ ಕಾರಣ ಶಾಖ ಹೆಚ್ಚಾಗುತ್ತದೆ ಮತ್ತು ಅತಿಯಾದ ಬೆವರುವಿಕೆ ಸಂಭವಿಸುತ್ತದೆ. ಆದ್ದರಿಂದ ಸ್ಥೂಲಕಾಯದ ಜನರು ಹೆಚ್ಚು ಬಿಸಿಯಾಗುತ್ತಾರೆ, ಹೆಚ್ಚು ಬೆವರು ಮೂಡುತ್ತಾರೆ ಮತ್ತು ಅವರು ಬೇಗನೆ ಸುಸ್ತಾಗುತ್ತಾರೆ. ಒಳಚರ್ಮವು ರಕ್ತನಾಳಗಳು, ನರಗಳು, ಕೂದಲು, ಕಿರುಚೀಲಗಳು, ಬೆವರು ಗ್ರಂಥಿಗಳು ಮತ್ತು ಎಣ್ಣೆ ಗ್ರಂಥಿಗಳನ್ನು ಹೊಂದಿರುತ್ತವೆ. ಈ ನರಗಳೇ ನಮಗೆ ಶಾಖ, ಚಳಿ, ಸುಖ, ದುಃಖಗಳ ಭಾವನೆಗಳನ್ನು ನೀಡುತ್ತವೆ. ಈ ನರಗಳ ಸಂವೇದನೆಯಿಂದಾಗಿ ದೇಹದ ಯಾವುದೇ ಭಾಗಕ್ಕೆ ನೊಣ ಬಿದ್ದರೂ, ಸೊಳ್ಳೆ ಕುಳಿತರೂ ತಕ್ಷಣ ಗೊತ್ತಾಗುತ್ತದೆ. ಬೆವರು ಗ್ರಂಥಿಗಳು ರಕ್ತದಲ್ಲಿನ ಕಲ್ಮಶಗಳನ್ನು ಬೆವರಿನ ರೂಪದಲ್ಲಿ ಹೊರಹಾಕುತ್ತವೆ. ಎಣ್ಣೆ ಗ್ರಂಥಿಗಳಿಂದ ಒಂದು ರೀತಿಯ ಜಿಡ್ಡಿನ ಪದಾರ್ಥವು ಬಿಡುಗಡೆಯಾಗುತ್ತದೆ. ಇದು ಕೂದಲಿನ ಪೋಷಣೆಯ ಹೊರತಾಗಿ ಚರ್ಮದ ಮೇಲಿನ ಮೇಲ್ಮೈಯನ್ನು ಹೊಳಪು ಮತ್ತು ಮೃದುವಾಗಿ ಬಿಡುತ್ತದೆ. ಒಳಗಿನ ಚರ್ಮದ ಮೇಲಿನ ಭಾಗದಲ್ಲಿ ಪೋಷಕ ಆಕಾರದ ಪಾಪಿಲ್ಲೆಗಳಿವೆ. ನಿಮ್ಮ ಚರ್ಮದಲ್ಲಿ ಸುಮಾರು 150 ಮಿಲಿಯನ್ ಪಾಪಿಲ್ಲೆಗಳಿವೆ. ಈ ಪಾಪಿಲ್ಲೆಗಳಲ್ಲಿ ನರಗಳು ಮತ್ತು ಸಂವೇದನಾ ನರಗಳು ಹೇರಳವಾಗಿ ಇರುತ್ತವೆ. ಬೆರಳುಗಳ ತುದಿಯಲ್ಲಿ ಅವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಅಲ್ಲಿ ಚರ್ಮವು ಸ್ಪರ್ಶಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಈ ಪಾಪಿಲ್ಲೆಗಳು ಮೇಲಿನ ಚರ್ಮದ ಕಂದಕಗಳಿಗೆ ಅಂಟಿಕೊಂಡಿರುತ್ತದೆ. ಈ ಕಾರಣದಿಂದಾಗಿ ಚರ್ಮದ ವಿವಿಧ ಪದರಗಳು ಜಾರಿಕೊಳ್ಳುವುದಿಲ್ಲ ಮತ್ತು ನಿಮ್ಮ ಚರ್ಮದಲ್ಲಿ ಯಾವುದೇ ಹೊಂಡಗಳಿಲ್ಲ. ಮೇಲ್ಭಾಗ ಮತ್ತು
ಚರ್ಮದ ನಡುವೆ ಪಿಗ್ಮೆಂಟ್ ಕಣ ಅಥವಾ ಮೆಲಾನಿನ್ ವರ್ಣದ್ರವ್ಯವಿದೆ. ಅದರ ಕಾರಣ ಚರ್ಮದ ಬಣ್ಣ ಕಪ್ಪು ಮತ್ತು ಬಿಳಿಯಾಗಿರುತ್ತದೆ. ಮೆಲಾನಿನ್ ಪ್ರಮಾಣವು ನ್ಯಾಯೋಚಿತ ಅಥವಾ ಬಿಳಿ ಜನರಲ್ಲಿ ಕಡಿಮೆ ಮತ್ತು ಕಪ್ಪು ಜನರಲ್ಲಿ ಹೆಚ್ಚು ಇರುತ್ತದೆ. ಈ ಕಣಗಳು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ದೇಹದ ಬಾಹ್ಯ ಭಾಗಗಳನ್ನು ರಕ್ಷಿಸುತ್ತವೆ. ಸೂರ್ಯನ ಬಲವಾದ ಕಿರಣಗಳ ಪ್ರಭಾವದಿಂದಾಗಿ ಬಿಸಿಲಿನಲ್ಲಿ ಕೆಲಸ ಮಾಡುವ ಮತ್ತು ಬಿಸಿಲಿನ ಬೇಗೆಯಲ್ಲಿ ಹೊರಗೆ ತಿರುಗುವ ಪ್ರಾಣಿಗಳಲ್ಲಿ ಮೆಲಾನಿನ್ ವರ್ಣದ್ರವ್ಯಗಳು ಚರ್ಮದ ಹೊರ ಮೇಲ್ಮೈಗೆ ಎಳೆಯಲ್ಪಡುತ್ತವೆ. ಇದರಿಂದಾಗಿ ಅಂತಹ ಜನರ ಮೈ ಬಣ್ಣ 2 ಅಥವಾ 3 ತಿಂಗಳೊಳಗೆ ಕಪ್ಪಾಗುತ್ತದೆ. ಅಲ್ಬಾನಿಸಂ ಸಂದರ್ಭದಲ್ಲಿ ವರ್ಣದ್ರವ್ಯದ ಕಣಗಳು ಹುಟ್ಟಿನಿಂದಲೇ ಇರುವುದಿಲ್ಲ. ಇದರಿಂದಾಗಿ ಅಂತಹ ಜನರ ದೇಹದ ಬಣ್ಣ ಮತ್ತು ಕೂದಲು ಕೂಡ ಬಿಳಿಯಾಗುತ್ತದೆ. ಈ ಜನರು ಬೇಸಿಗೆಯಲ್ಲಿ ಬಲವಾದ ಸೂರ್ಯನ ಬೆಳಕನ್ನು ಸಹಿಸುವುದಿಲ್ಲ. ಮೇಲ್ಭಾಗದ ಚರ್ಮವು ಕೆಲವು ಸ್ಥಳಗಳಲ್ಲಿ ತುಂಬ ತೆಳ್ಳಗಿರುತ್ತದೆ ಮತ್ತು ಕೆಲವು ಸ್ಥಳಗಳಲ್ಲಿ ದಪ್ಪ ಮತ್ತು ನಿರ್ಜೀವವಾಗಿರುತ್ತವೆ. ಈ ಭಾಗದಲ್ಲಿರುವ ಜೀವಕೋಶಗಳು ನಿರಂತರವಾಗಿ ಸವೆದು ಒಡೆಯುತ್ತವೆ ಮತ್ತು ಅವುಗಳ ಜಾಗದಲ್ಲಿ ಹೊಸ ಕೋಶಗಳು ಹೊರಹೊಮ್ಮುತ್ತವೆ. ನಂತರ ವಿಪರೀತ ಚಳಿ ಅಥವಾ ಬಿಸಿಯಾದಾಗ ಚರ್ಮ ಬಿರುಕು ಬಿಡುತ್ತದೆ ಮತ್ತು ಕೆಲವೇ ದಿನಗಳಲ್ಲಿ ಹೊಸ ಚರ್ಮವು ಅದರ ಸ್ಥಾನವನ್ನು ಪಡೆಯುತ್ತದೆ. ಮೇಲಿನ ಚರ್ಮದಲ್ಲಿ ಯಾವುದೇ ನರಗಳಿಲ್ಲ. ಆದ್ದರಿಂದ ಸಣ್ಣ ಗುಳ್ಳೆ ಸಂಭವಿಸಿದರೂ ಮೇಲಿನ ಭಾಗದಲ್ಲಿ ನೋವು ಅನುಭವಿಸುವುದಿಲ್ಲ. ಕೂದಲು ಮತ್ತು ಉಗುರುಗಳು ಸಹ ಚರ್ಮದ ಭಾಗಗಳಾಗಿವೆ. ಇದು ಮೇಲಿನ ಚರ್ಮದಿಂದ ಮಾತ್ರ ಹೊರಹೊಮ್ಮುತ್ತದೆ. ದೇಹದ ವಿವಿಧ ಭಾಗಗಳಲ್ಲಿ ಕೂದಲಿನ ರಚನೆಯು ಭಿನ್ನವಾಗಿರುತ್ತದೆ. ಉದಾಹರಣೆಗೆ ಹಣೆಯ ಮೇಲಿನ ಕೂದಲು ತುಂಬ ಸೂಕ್ಷ್ಮ ಮತ್ತು ಮೃದುವಾಗಿರುತ್ತದೆ ಮತ್ತು ತಲೆಯ ಹಿಂಭಾಗದ ಕೂದಲು ತುಂಬ ಉದ್ದ ಮತ್ತು ದಪ್ಪವಾಗಿರುತ್ತದೆ. ಆದರೆ ಹುಬ್ಬುಗಳ ಮೇಲಿನ ಕೂದಲು ಚಿಕ್ಕದಾಗಿದೆ ಮತ್ತು ಗಟ್ಟಿಯಾಗಿರುತ್ತದೆ. ಎಣ್ಣೆ ಗ್ರಂಥಿಗಳಂತೆ ಅಂಗೈ ಮತ್ತು ಪಾದಗಳನ್ನು ಹೊರತುಪಡಿಸಿ ದೇಹದ ಎಲ್ಲ ಭಾಗಗಳಲ್ಲಿ ಕೂದಲು ಇರುತ್ತದೆ. ಈ ಕೂದಲುಗಳು ಸಹ ಬೆಳೆಯುತ್ತವೆ ಮತ್ತು ಹೊಸವು ರೂಪುಗೊಳ್ಳುತ್ತವೆ. 1.5 ತಿಂಗಳಲ್ಲಿ ಸುಮಾರು 1 ಇಂಚು ಕೂದಲು ಬೆಳೆಯುತ್ತದೆ. ಕೂದಲು ಕೂಡ ರಕ್ತದಿಂದ ಪೋಷಣೆಯಾಗುತ್ತದೆ. ವಯಸ್ಸಾದಂತೆ ಅವುಗಳ ಬೇರುಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಬಣ್ಣವು ಮೊಸಕಾಗಲು ಪ್ರಾರಂಭಿಸುತ್ತದೆ. ದೇಹವು ದುರ್ಬಲವಾದಾಗ ಮತ್ತು ಟೈಫಾಯ್ಡ್ನಂತಹ ದೀರ್ಘಕಾಲದ ಅನಾರೋಗ್ಯದ ನಂತರ ಕೂದಲು ದುರ್ಬಲಗೊಳ್ಳುತ್ತದೆ ಮತ್ತು ಉದುರಲು ಪ್ರಾರಂಭಿಸುತ್ತದೆ. ಕೂದಲಿನಂತೆ ಉಗುರುಗಳು ಸಹ ಮೇಲ್ಭಾಗದ ಚರ್ಮದಿಂದ ರೂಪುಗೊಳ್ಳುತ್ತವೆ. ಅವುಗಳಲ್ಲಿ ಯಾವುದೇ ರಕ್ತನಾಳಗಳು ಮತ್ತು ನರಗಳು ಇರುವುದಿಲ್ಲ. ಉಗುರಿನ ಒಳಭಾಗವು ಚರ್ಮದ ಪಕ್ಕದಲ್ಲಿ ಉಳಿದಿದೆ. ಉಗುರುಗಳು ಚರ್ಮದ ರಕ್ತನಾಳಗಳಿಂದ ಪೋಷಿಸಲ್ಪಡುತ್ತವೆ. ಉಗುರುಗಳು ದೇಹದ ಕನ್ನಡಿ. ದೇಹದಲ್ಲಿ ಸ್ವಲ್ಪ ಅಸ್ವಸ್ಥತೆ ಕಂಡುಬಂದರೆ ಉಗುರುಗಳನ್ನು ನೋಡಿ ದೈಹಿಕ ನ್ಯೂನತೆಯನ್ನು ಕಂಡುಹಿಡಿಯಬಹುದು. ದೇಹದಲ್ಲಿ ರಕ್ತದ ಕೊರತೆ ಉಂಟಾದಾಗ ಉಗುರುಗಳು ಬಿಳಿಯಾಗುತ್ತವೆ. ಆಹಾರದಲ್ಲಿ ಖನಿಜಗಳು ವಿಶೇಷವಾಗಿ ಕಬ್ಬಿಣದ ಕೊರತೆ ಇದ್ದರೆ ಉಗುರುಗಳು ಕಪ್ಪಾಗುತ್ತವೆ. ಅದೇ ರೀತಿ ಜನ್ಮಜಾತ ಹೃದಯ ಕಾಯಿಲೆಗಳು, ಕ್ಷಯ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಂತಹ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳಲ್ಲಿ ಉಗುರಿನ ಮೂಲ ಭಾಗವು ಊದಿಕೊಳ್ಳುತ್ತದೆ. ಅವುಗಳ ಕೋನಗಳು ಅಸ್ಪಷ್ಟವಾಗುತ್ತವೆ ಮತ್ತು ಉಗುರುಗಳು ಮೇಲ್ಮುಖವಾಗಿ ಹೊರಹೊಮ್ಮುತ್ತವೆ. ರಕ್ತದಲ್ಲಿನ ಆಮ್ಲಜನಕದ ಕೊರತೆಯಿಂದ ಅಥವಾ ದೇಹದಲ್ಲಿ ವಿಷವು ಹರಡಿದಾಗ ಉಗುರುಗಳು ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಋತುಮಾನ ಮತ್ತು ವಯಸ್ಸಿಗೆ ಅನುಗುಣವಾಗಿ ಉಗುರುಗಳು ಸಹ ಬೆಳೆಯುತ್ತವೆ. ಬೇಸಿಗೆ ಕಾಲದಲ್ಲಿ ಮಕ್ಕಳು ಮತ್ತು ಯುವಕರಲ್ಲಿ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ. ದೇಹದ ಸುತ್ತುಗಳಲ್ಲಿ ಎಲ್ಲೋ ಒಂದು ಸಣ್ಣ ರಂಧ್ರವಾದರೂ ಜಾಗರೂಕತೆಯಿಂದ ಟೆಟನಸ್ನಂತಹ ಮಾರಕ ಕಾಯಿಲೆಯ ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸಿ ವ್ಯಕ್ತಿಯ ಜೀವವನ್ನು ತೆಗೆದುಕೊಳ್ಳುತ್ತವೆ. ಸೋಮಾರಿತನದಿಂದ ಕೆಲವು ದಿನ ಸ್ನಾನ ಮಾಡದಿದ್ದರೆ ದೇಹದ ರಂಧ್ರಗಳು ಮುಚ್ಚಿ ಹೋಗಿ ದೇಹದಲ್ಲಿ ಬೆವರು ಶೇಖರಣೆಯಾಗುತ್ತಲೇ ಇರುತ್ತದೆ. ಇದು ರಿಂಗ್ವಾರ್ಮ್, ತುರಿಕೆ ಮತ್ತು ಇತರ ಚರ್ಮ ರೋಗಗಳಿಗೆ ಕಾರಣವಾಗುತ್ತದೆ. ಮಳೆಗಾಲದಲ್ಲಿ ಮಕ್ಕಳು ಕೊಳಕು ನೀರಿನಲ್ಲಿ ಆಟವಾಡುತ್ತಿದ್ದರೆ ಇದರಿಂದಾಗಿ ಅವರ ಮೈ ಮೇಲೆ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ. ಚರ್ಮವನ್ನು ಕಾಳಜಿ ವಹಿಸಿದರೆ ಈ ಏಕಾಏಕಿ ರೋಗಗಳನ್ನು ತಪ್ಪಿಸಬಹುದು. ನಮ್ಮ ದೇಶದಲ್ಲಿ ಬಿಸಿ ವಾತಾವರಣ, ಕೊಳಕು ಮತ್ತು ಕಲುಷಿತ ವಾತಾವರಣದಿಂದಾಗಿ ವಿಶೇಷವಾಗಿ ದಕ್ಷಿಣದಲ್ಲಿ ಕುಷ್ಠರೋಗವು ವ್ಯಾಪಕವಾಗಿ ಹರಡಿದೆ. ಪ್ರಪಂಚದಾದ್ಯಂತ ಸುಮಾರು 15 ಮಿಲಿಯನ್ ಜನರು ಕುಷ್ಠರೋಗಕ್ಕೆ ಬಲಿಯಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಅದರಲ್ಲಿ ಭಾರತದಲ್ಲಿ ಮಾತ್ರ ಅಂತಹ ರೋಗಿಗಳ ಸಂಖ್ಯೆ ಸುಮಾರು 26 ಲಕ್ಷ. ಈ ರೋಗವು ವಿಶೇಷ ರೀತಿಯ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಲೆಪ್ರಾ ಬ್ಯಾಸಿಲಸ್ ರೋಗದ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 1955ರಲ್ಲಿ ಕುಷ್ಠರೋಗ ನಿಯಂತ್ರಣ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಕುಷ್ಠರೋಗ ನಿಯಂತ್ರಣ ತಂಡಗಳನ್ನು ಈ ರೋಗವು 1%ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಿಗೆ ಕಳುಹಿಸಲಾಗುತ್ತದೆ. ಚರ್ಮವು ದೇಹವನ್ನು ಹೇಗೆ ರಕ್ಷಿಸುತ್ತದೆಯೋ ಅದೇ ರೀತಿ ನಾವು ನಮ್ಮ ತ್ವಚೆಯ ಬಗ್ಗೆಯೂ ಕಾಳಜಿ ವಹಿಸಬೇಕು. ಸ್ವಚ್ಛವಾಗಿಟ್ಟುಕೊಂಡು ಇನ್ನಷ್ಟು ಸುಂದರವಾಗಿಸಿ
ಸಣ್ಣ ತಪ್ಪುಗಳು ಮತ್ತು ಪೂರ್ವಕವಲ್ಲದ ಗಾಯಗಳು ಚರ್ಮದ ಮೇಲೆ ಆಳವಾದ ಗುರುತುಗಳನ್ನು ಬಿಡುತ್ತವೆ. ಒಬ್ಬ ವ್ಯಕ್ತಿಯು ಬಾಲ್ಯದಲ್ಲಿ ಬಿಸಿಯಾದ ವಸ್ತುವಿನಿಂದ ಸುಟ್ಟು ಹೋದರೆ ಅಥವಾ ಆಳವಾದ ಗಾಯವನ್ನು ಅನುಭವಿಸಿದರೆ ಅಥವಾ ದೊಡ್ಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೆ ಅದು ಅವನ ಜೀವನದುದ್ದಕ್ಕೂ ಅವನ ಚರ್ಮದ ಮೇಲೆ ಅಳಿಸಲಾಗದ ಗುರುತುಗಳನ್ನು ಬಿಡುತ್ತದೆ. ಈ ರೀತಿಯಾಗಿ ವ್ಯಕ್ತಿಯ ಹಿಂದಿನ ಕಥೆಯು ಚರ್ಮದ ಮೇಲೆ ಅಚ್ಚಾಗಿ ಉಳಿದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.